ಒಂಟಿಯಾಗಿ ಜೀವನ ಮಾಡೋದಕ್ಕೆ ಯಾರೆಲ್ಲ ಭಯ ಪಡ್ಕೊಂಡಿದ್ದೀರಾ? ಬೇರೆಯವ್ರಿಗೆಲ್ಲ ಅವರಿದ್ದಾರೆ ಇವರಿದ್ದಾರೆ, ಆದರೆ ನನಗೆ ಯಾರೂ ಇಲ್ಲ, ಏನಪ್ಪ ಮಾಡೋದು ಮುಂದಕ್ಕೆ, ಈ ಥರ ಎಲ್ಲ ಯೋಚನೆಗಳ ಜೊತೆ ಯಾರ್ಯಾರಿದ್ದೀರಾ? ಸೊ ಇವತ್ತು ನಿಮ್ಮ ಭಯದಿಂದ ನಾನು ನಿಮ್ಮನ್ನ ಹೊರಗೆ ತಗೋಬರ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಶ್ರೇಯಾ ವ್ಲಾಗ್ಸ್. ನಿಮ್ಗೆ ಅನುಭವ ಆಗಿದೆಯಾ? ಮೇ ಬಿ ಎಲ್ಲರೂ ಮಾಡಿರ್ತೀರಾ ಅನ್ಸುತ್ತಿದ್ದನ್ನ. ಯಾರಾದರೂ ಸೈಲೆಂಟಾಗಿ ಮಲಗ್ತೀರಾ? ಒಬ್ಬರು ರೀಲ್ಸ್ ನೋಡ್ತಾ ಇರ್ತೀರಾ, ನೋಡ್ತಾ ನೋಡ್ತಾ ಹಾಗೆ ಮೊಬೈಲ್ ಬಿಟ್ಬಿಟ್ಟು ಮಲ್ಕೊಳ್ಳೋದು. ಇನ್ನು ಕೆಲವೊಬ್ರು ಕೂತಿರ್ತೀರಾ, ಸುಮ್ಮನೆ ಅಂತೂ ಕೂತಿರೋದಿಲ್ಲ, ಸುಮ್ಮನೆ ಹೊರಗೆ ಹೋಗ್ಬಿಟ್ಟು ಆಕಾಶ ನೋಡಿಕೊಂಡು ಚಂದ ನೋಡಿಕೊಂಡು ಈ ಥರ ಒಂದು ಕಾಮಾಗಿರೋದಕ್ಕೆ ಟ್ರೈ ಮಾಡ್ತೀರಾ. ಇಲ್ಲ, ಸಾಂಗ್ ಕೇಳ್ತಿರ್ತೀರ, ಒಬ್ಬೊಬ್ರು ಆ ಕಾಮಾಗಿ ಕೂತ್ಕೊಳ್ಳೋದೇ ಇಲ್ಲ. ಇನ್ನು ಕೆಲವರು ಇರ್ತೀರಾ, ನಿದ್ದೆ ಮಾಡೋದಕ್ಕೇನೋ ಮಲ್ಕೊಳ್ತೀರಾ, ಬಟ್ ಯಾವುದಾದ್ರು ಪಾಡ್ಕಾಸ್ಟ್ ಏನಾದರೂ ಕೇಳ್ಕೊಂಡು ಕೂತ್ಕೋತೀರಾ. ಹೌದಾ? ಎಲ್ಲರಿಗೂ ಅನುಭವ ಆಗಿರ್ಬೇಕಲ್ವ ಇದು. ಸೊ ನಿಮಗೆ ಯಾರಾದರೂ ಅಥವಾ ಏನಾದರೂ ಒಂದು ವಸ್ತು ಅಥವಾ ಏನಾದರೂ ಆಯಿತು, ಬೇಕೇ ಬೇಕಲ್ವಾ ನಿಮ್ಮನ್ನ ಒಂಟಿತನನ ತುಂಬೋದಕ್ಕೆ? ನಿಮ್ಮ ಜೊತೆ ನೀವೇ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ, ನಿಮ್ಮ ಜೊತೆ ನೀವೇ ಇರೋದಕ್ಕಾಗ್ತಿಲ್ಲ, ನಿಮಗೆ ಭಯ ಆಗ್ತಿದೆ ನಿಮ್ಮ ಜೊತೆ ಇರೋದಕ್ಕೆ. ಹೌದು ತಾನೆ? ಅಂದರೆ ನಿಮ್ಮ ಜೊತೆ ಇರೋದಕ್ಕೆ ನಿಮಗೆ ಭಯ, ಬಿಕಾಸ್ ನಿಮ್ಮ ಯೋಚನೆಗಳಿಂದ. ಹೌದಾ? ನಿಮಗೆ ನೆಗೆಟಿವ್ ಥಾಟ್ಸ್ ಬರುತ್ತೆ ಅಂತ ಭಯ. ಬಟ್ ಯಾಕೆ ಅದೇ ಬರುತ್ತೆ, ಪಾಸಿಟಿವ್ ಆಗಿ ಬರೋದಿಲ್ಲ? ಆ್ಯಂಡ್ ನಿಮ್ಮ ಪಾಸ್ಟಲ್ಲಿ ಏನಾದರೂ ನಡೆದಿರುತ್ತೆ ಅಲ್ವಾ? ಸೊ ಮತ್ತೆ ಅದೇ ಥರ ಕಷ್ಟ ಆಗ್ಬೋದು, ಮತ್ತೆ ಅದೇ ಸಿಚುವೇಶನ್ಗಳು ಬರ್ಬೋದು. ಸೊ ಈ ಥರ ಯೋಚನೆಗಳಿಂದನೂ ಕೂಡ ನಿಮಗೆ ಭಯ ಆಗುತ್ತೆ ಅಲ್ವಾ? ಸೊ ಇದು ಒಂಟಿಯಾಗಿರೋದಕ್ಕೆ ಇದರಿಂದ ಭಯ ಆಗ್ತಿದೆ. ಸೊ ಇದರಿಂದ ನೀವು ಓಡ್ತಾ ಇದ್ದೀರಾ. ಹೌದು ತಾನೆ? ಯಾವಾಗಲೂ ಬ್ಯುಸಿಯಾಗಿರಬೇಕು, ಏನಾದರೂ ಒಂದು ಮಾಡ್ತಾ ಇರಬೇಕು, ಒಂಟಿಯಾಗಿ ಕೂರಬಾರ್ದು, ಅದಾಗುತ್ತೆ ಇದಾಗುತ್ತೆ. ಸೊ ಇದೆಲ್ಲ ಏನಾಗುತ್ತೆ, ಒಂದು ಟೆಂಪರರಿ ಸೊಲ್ಯೂಷನ್. ಬ್ಯುಸಿಯಾಗಿರೋ, ಪಾಸಿಟಿವ್ ಥಿಂಕ್ ಮಾಡು, ಬಟ್ ಪರ್ಮನೆಂಟ್ ಸೊಲ್ಯೂಷನ್ ಏನಿದಕ್ಕೆ? ಆಂಗ್ಸೈಟಿ, ಸ್ಟ್ರೆಸ್, ಪ್ರೆಷರ್, ಥಾಟ್ಸ್, ಇವುಗಳ ಮೂಲ ಕಾರಣ ಏನು, ಯಾವುದು? ನಿಮ್ಮ ಯೋಚನೆಗಳಲ್ಲ, ನೀವೇ ಮೂಲ ಕಾರಣ. ಗೊತ್ತಾಗ್ತಿದೆಯಾ? ಇದಕ್ಕೆಲ್ಲ ಮೂಲ ಕಾರಣ ನೀವೇ ಆಗಿದ್ದೀರಾ, ನಿಮ್ಮ ನೆಗೆಟಿವ್ ಥಾಟ್ಸ್ ಆಗಿಲ್ಲ. ನಿಮಗೆ ಬದುಕೋದಕ್ಕೆ ಮೇನ್ ಏನು ಬೇಕು? ಊಟ, ತಿಂಡಿ, ಹಣ, ಗಾಳಿ, ನೀರು. ಸೊ ಈ ಯೋಚನೆಗಳಿಂದ ನೀವು ಬದುಕ್ತಿಲ್ವಲ್ವಾ? ಆ ಯೋಚನೆ ಬರಲಿ ಬಿಡಲಿ, ನಿಮ್ಮ ಜೀವನ ನಡೆಯುತ್ತೆ. ನೀವಿವತ್ತು ಊಟ ಮಾಡೇ ಮಾಡ್ತೀರಾ, ನೀವಿವತ್ತು ನಿದ್ದೆ ಮಾಡೇ ಮಾಡ್ತೀರಾ. ಯೋಚನೆಗಳಿಂದ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೋತಿಲ್ಲ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಈಗ ಇದು ಹೇರು ಅಲ್ವಾ? ಈಗ ಇದನ್ನು ಹೇರ್ ಕಟ್ ಮಾಡಿಸಿದ್ರೆ, ಈ ಹೇರ್ ಕಟ್ ಮಾಡಿಸಿ ಹೋದರೂ ಕೂಡ ನಾವು ಬದುಕಿರ್ತೀವಲ್ವಾ? ದಿನನಿತ್ಯದ ಕಾರ್ಯಗಳು ನಡೆಯುತ್ತೆ. ಅಥವಾ ಫುಲ್ ತಲೆ ಬೋಳ ಮಾಡಿಸಿದ್ರು ಕೂಡ ದಿನನಿತ್ಯದ ಕಾರ್ಯ ನಡೆಯುತ್ತೆ. ಸೊ ಅದೇ ಥಾಟ್ಸ್ನ ಈ ಹೇರ್ ಥರ ಅಂದ್ಕೊಳ್ಳಿ. ಸೊ ಅದು ಇದ್ರೂ ಇಲ್ಲದೆ ಹೋದ್ರು ಅದರಿಂದ ಯಾವುದೇ ತರಹದ ನಿಮ್ಮ ಕೆಲಸಗಳಿಗೆ ಪರಿಣಾಮ ಬೀರಲ್ಲ. ಅದು ಪರಿಣಾಮ ಬೀರುತ್ತೆ ಅಂತ ಅನ್ಕೊಂತೀರಲ್ಲ, ಅದು ನಿಮ್ಮ ತಪ್ಪು ಕಲ್ಪನೆ. ಸೊ ಒಂಟಿಯಾಗಿರೋದಕ್ಕೆ ಆಗ್ತಿಲ್ಲ ಅಂದರೆ ನಿಮ್ಮ ಥಾಟ್ಸ್ ಅಲ್ಲ ಕಾರಣ, ನಿಮಗೆ ನೀವೇ ಕಾರಣ. ನಿಮ್ಮನ್ನು ನೀವೇ ಅಕ್ಸೆಪ್ಟ್ ಮಾಡ್ತಿಲ್ಲ ಅಂತ. ಒಂದು ಕೆಲಸ ಮಾಡೋಣ. ಈಗ ಕಂಪ್ಲೀಟಾಗಿ ನಿಮ್ಗೆ ಯಾವುದೋ ಭಯಂಕರವಾದ ಕೆಟ್ಟ ಥಾಟ್ ಬಂತು ಅಂದ್ಕೊಳ್ಳೋಣ. ಏನು, ನಾನು ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಎಲ್ಲ ಕಳ್ಕೊಬಿಡ್ತೀನಿ, ಎಲ್ಲ ದುಡ್ಡು ಹೋಗ್ಬಿಡುತ್ತೆ, ನಾಳೆ ನನ್ನ ಜೀವನ ಏನು ಎತ್ತಾ ಅಂತ. ಆಯಿತಾ? ಇನ್ನೊಂದು ಕಡೆ ಒಳ್ಳೆ ಥಾಟ್ ಬಂತು ಅಂದ್ಕೊಳ್ಳೋಣ. ನಾಳೆ ಫುಲ್ ರಿಚ್ ಆಗಿಬಿಡ್ತೀನಿ, ದುಡ್ಡು ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ, ಕಾರು ಬಂಗ್ಲೆ ಎಲ್ಲ ಇರುತ್ತೆ ಅಂತ ಯೋಚನೆ ಅಷ್ಟೇ ನಾನು ಹೇಳ್ತಿರೋದು. ಒಂದು ಥಾಟ್ ಬರುತ್ತೆ, ಯೋಚನೆ ಬಂತು. ನಾಳೆ ಅಷ್ಟರಲ್ಲಿ ಅದು ಆಗ್ಬಿಡುತ್ತಾ? ನೀವು ಫುಲ್ ರಿಚ್ ಆಗಿರ್ತೀರಾ, ಅಥವಾ ನೀವು ಫುಲ್ ಎಲ್ಲ ಕಳ್ಕೊಬಿಟ್ಟಿರ್ತೀರಾ ಅಲ್ವಾ? ಅದು ಯಾವುದೂ ನಡೆದಿರೋದಿಲ್ಲ. ಸೊ ಒಂದ್ಸತಿ ನೀವು ನಿಮಗೆ ಆ ಥರ ಥಾಟ್ ಬಂತು, ಈಗ ಎಕ್ಸಾಂಪಲ್ ಹೇಳ್ದಂಗೆ ಎಲ್ಲ ಕಳ್ಕೊಬಿಟ್ಟೆ, ಏನು ಮಾಡೋದು ನಾಳೆ, ಹಿಂಗಾಗ್ಬಿಟ್ರೆ ಏನೋ ಒಂದು ಥಾಟ್ ಬಂತು ಅಂತ ಅಂದ್ಕೊಳ್ಳೋಣ. ಅದರಿಂದ ಓಡಬೇಡಿ ನೀವು. ಹಂಗೆ ಥಾಟ್ ಬರ್ತಿತ್ತು, ಯೋಚನೆ ಬರ್ತಿದೆ, ಮೊಬೈಲ್ ಯೂಸ್ ಮಾಡ್ತೀನಿ, ಯೋಚನೆ ಬರ್ತಿದೆ, ಬೇರೆ ಏನಾದರೂ ಕೆಲಸ ಮಾಡ್ತೀನಿ, ಅದು ಟೆಂಪ್ರರಿ. ಆ ಥಾಟ್ ಬಂತ, ಓಕೆ, ಸ್ವಲ್ಪ ಕೂತ್ಕೊಳ್ಳಿ. ಓಕೆ, ನಾಳೆ ಎಲ್ಲ ಕಳ್ಕೊಬಿಡ್ತೀನಿ, ಏನಾಗುತ್ತೆ ಎತ್ತ, ದುಡ್ಡು ಇರೋದಿಲ್ಲ, ಯಾರನ್ನ ಕೇಳೋದು, ಯೋಚನೆ ಮಾಡಿ. ಎಷ್ಟೊತ್ತು ಮಾಡೋಕ್ಕಾಗುತ್ತೆ?
5 ನಿಮಿಷ, 10 ನಿಮಿಷ, 1 ಅವರ್ ಮ್ಯಾಕ್ಸಿಮಮ್. ಎಷ್ಟೊತ್ತಿರುತ್ತೆ ಅದೇ ಹೋಗ್ಬಿಡುತ್ತೆ. ಈವನ್ ಪಾಸಿಟಿವ್ ಥಾಟ್ ಆದರೂ ಕೂಡ ಎಷ್ಟೊತ್ತು ಯೋಚನೆ ಮಾಡ್ತೀರಾ, ನಿಮಗೆ ಬೋರ್ ಆಗೋಗುತ್ತೆ ಅದು. ಹೌದು ತಾನೇ? ಈಗ ನಂಗೆ ತುಂಬ ಒಳ್ಳೇದಾಗ್ತಿದೆ, ಹಂಗಾಗ್ತಿದೆ, ಹಿಂಗಾಗ್ತಿದೆ, ನಾಳೆಯಿಂದ ಹಿಂಗಾಗುತ್ತೆ, ಅಥವಾ ಇವಾಗ ನೆಕ್ಸ್ಟ್ ಮಿನಿಟ್ ಹಿಂಗಾಗುತ್ತೆ, ಫುಲ್ ಚೆನ್ನಾಗಿ ಹೋಗ್ಬಿಡ್ತೀನಿ. ಎಷ್ಟೊತ್ತು ಯೋಚನೆ ಮಾಡೋಕ್ಕಾಗುತ್ತೆ? ಯಾವುದೇ ಆಯಿತು, ತಲೆಯಲ್ಲಿ ಎಷ್ಟೊತ್ತಿರುತ್ತೆ. ಸೊ ನೀವು ಅದ್ರ ಜೊತೆ ಕೂತ್ಕೊಳ್ಳಿ, ಯೋಚನೆ ಬಂದಾಗ ಅದನ್ನ ಇಟ್ಕೊಳ್ಳಿ, ಬಿಗ್ಗಿಯಾಗಿ ಇಟ್ಕೊಳ್ಳಿ ಅದನ್ನು. ಎಷ್ಟೊತ್ತಿರುತ್ತೆ ನೀವೇ ಅಬ್ಸರ್ವ್ ಮಾಡಿ. 15 ನಿಮಿಷ, 20 ನಿಮಿಷ, ಮ್ಯಾಕ್ಸಿಮಮ್ 1 ಅವರ್. ಆಮೇಲೆ ಅದು ಒಳ್ಳೆ ಥಾಟ್ ಆಗಲಿ ಕೆಟ್ಟ ಥಾಟ್ ಆಗಲಿ ಅದಾಗದೇ ಹೋಗ್ಬಿಡುತ್ತೆ. ನಿಮಗೆ ಬೇಜಾರಾಗುತ್ತೆ, ಅಯ್ಯೋ ಅದು ಯಾರು ಯೋಚನೆ ಮಾಡ್ತಾರೆ ಹೋಗು ಅಂತ ಅಂದ್ಬಿಟ್ಟು, ಅಲ್ವಾ? ಅದೇ ಅದು ಬಂದಿದ ತಕ್ಷಣ ನೀವು ನನಗಿವಾಗ ಈ ಥರ ಕೆಟ್ಟದಾಗ ಅನ್ನಿಸ್ತಾ ಇದೆ, ನಾಳೆ ಏನಾರು ಆಗ್ಬಿಟ್ರೆ ಅಂದ್ಬಿಟ್ಟು ಇದೇನಾರು ವರ್ಕ್ ಮಾಡ್ತೀನಿ, ಅಥವಾ ಅಲ್ಲೇನೋ ತಿನ್ನೋದಕ್ಕೆ ಹೋಗ್ತೀನಿ, ಅಥವಾ ಫ್ರೆಂಡ್ ಹತ್ರ ಮಾತಾಡ್ಕೋತೀನಪ್ಪ, ಸ್ವಲ್ಪ ರೀಲ್ಸ್ ನೋಡ್ತೀನಪ್ಪ ಅಂದರೆ ಅದೇನಾಗುತ್ತೆ, ಅಲ್ಲೇ ಸ್ಟಕ್ ಆಗಿರುತ್ತೆ ಮೈಂಡಲ್ಲಿ. ಮತ್ತೆ ಇನ್ನೊಂದ್ಸತಿ ಬರುತ್ತೆ, ಮತ್ತೆ ಬ್ಯುಸಿ ಆಗ್ತೀರಾ, ಮತ್ತೆ ಇನ್ನೊಂದ್ಸತಿ ಬರುತ್ತೆ. ಇದೇ ರೀತಿ ನಿಮ್ಮನ್ನ ಕಾಡ್ತಾನೆ ಇರುತ್ತೆ. ಅದೇ ಅದನ್ನ ಬಿಗ್ಗಿಗೆ ಇಟ್ಕೊಂಡು ಒಂದ್ಸತಿ ಕೂತ್ಕೊಂಡ್ರೆ ಒಂದು ಅರ್ಧ ಗಂಟೆಯಿಂದ 1 ಅವರ್ ಮ್ಯಾಕ್ಸಿಮಮ್ ನೀವೇ ಬಿಟ್ಟಾಕ್ಬಿಡ್ತೀರಾ ಅದನ್ನ, ಅದೇ ಹೋಗ್ಬಿಡುತ್ತೆ. ಸೊ ನಿಮಗೆ ನೀವು ಇಷ್ಟಪಡೋಕ್ಕಾಗ್ತೀರಾ, ನಿಮ್ಮನ್ನು ನೀವು ಕಂಟ್ರೋಲಿಗೆ ತಗೋತೀರಾ, ನಿಮ್ಮ ಥಾಟ್ಸ್ನ ಕಂಟ್ರೋಲಿಗೆ ತಗೋತೀರಾ. ಯಾವ ಥಾಟ್ಸು ನಿಮ್ಮನ್ನ ಏನು ಮಾಡೋದಕ್ಕಾಗೋದಿಲ್ಲ. ಅವಾಗ ಅದ್ರ ಜೊತೆ ಕೂತು ನೋಡಿ, ನೀವು ಭಯ ಬಿಟ್ಟಾಕಿ, ಅದರಿಂದ ಓಡಬೇಡಿ. ಹೇಗಿರೋದು ಮುಂದೆ ಏನು ಕತೆ ಅವೆಲ್ಲ ಬಿಟ್ಟಾಕಿ, ಅದು ಏನಾಗುತ್ತೆ ಮುಂದಕ್ಕೆ ಆಮೇಲೆ ನೋಡೋಣ. ಅವ್ರು ಯಾರೋ ಇದಾರೋ ನೋಡ್ಕೊಳ್ಳಿ. ಎಲ್ಲರೂ ಮನುಷ್ಯರನ್ನ ಅವ್ರು ನೋಡ್ಕೋತಿರೋರು, ಅವರು ಏನೋ ಡೆತ್ ಆಯಿತು ನಾಳೆ, ಅಥವಾ ಇನ್ನೇನೋ ಆಯಿತು, ಅವಾಗ ಅವ್ರದ್ದು ನಿಮ್ಮ ಗತಿನೇ ಆಗುತ್ತಲ್ವಾ. ಸೊ ಅವ್ರಿಗೆ ಹಂಗಿದ್ದಾರೆ, ಇವ್ರಿಗೆ ಹಿಂಗಿದ್ದಾರೆ ಬೇಕಾಗಿಲ್ಲ. ನಿಮ್ದು ಈ ಥರ ಇದೆಯಾ, ನೋಡೋಣ ಅದೇನೇನಾಗುತ್ತೆ, ನೋಡ್ತಾ ಹೋಗೋಣ ಅಂತ ಧೈರ್ಯವಾಗಿರಬೇಕು. ಫಸ್ಟ್ ಅಂಥವಕ್ಕೆಲ್ಲ ಕೇರೇ ಮಾಡಬೇಡಿ, ಕೇರ್ಲೆಸ್ ಆಗಿಬಿಡಿ ಅಂಥ ವಿಷಯಗಳಲ್ಲೆಲ್ಲ. ಯಾವ್ದು ಬೇಕೋ ಅದನ್ನು ಮಾತ್ರ ಥಿಂಕ್ ಮಾಡಿ, ಅದು ಮಾತ್ರ ಇಟ್ಕೊಳ್ಳಿ. ಡೈಲಿ ಲೈಫ್ಗಳಲ್ಲೂ ಅಷ್ಟೇ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಅಂಗಡಿಗೆ ಹೋಗ್ತೀರಾ, ಏನೋ ಒಂದು ತಗೋಬರ್ತೀರಾ, 1,000 ಕೊಟ್ರಿ ಅಂತ ಇಟ್ಕೊಳ್ಳೋಣ. ಮನೆಗೆ ಬರ್ತೀರಾ, ಆಮೇಲೆ ಯಾರೋ ಪಕ್ಕದ ಮನೆಯವ್ರು ಹೇಳ್ತೀರಾ, ಇದು 500 ರೂಪಾಯಿಗೆ ಇಲ್ಲಿ ಇನ್ನೊಂದು ಅಂಗಡಿಲಿ ತಗೊಬಂದೆ ನಾನು ಅಂತ. ಸೊ ನೀವೇನಾಗ್ತೀರಾಗ, ನಂದು 500 ರೂಪಾಯಿ ಲಾಸ್ ಆಯ್ತಲ್ಲ, ಇವಾಗ ಏನು ಮಾಡೋದು, ಹಿಂಗೆ ಮಾಡ್ಬಿಟ್ನಲ್ಲ. ಅದೇನಕ್ಕೆ ಯೋಚನೆ ಮಾಡಬೇಕು, ನಿಮಗೆ ಒಂದು 2,000ನೇ ಯಾವುದೋ ಒಂದು ಟೈಮಲ್ಲಿ ಯಾವುದೋ ಒಂದು ಕಾರಣದಿಂದ ಲಾಭ ಆಗಿರ್ಬೋದಲ್ವಾ. ಇವಾಗ ಈ ಥರ ಆಗಿದೆ, ಬುದ್ಧಿ ಕಲ್ತೀರಾ. ಈಗ ನೆಕ್ಸ್ಟ್ ಈ ಅಂಗಡಿಗೆ ಹೋಗಲ್ಲ ನೀವು, ನಿಮ್ಮ ಪಕ್ಕದ ಮನೆಯವ್ರು ಯಾವ ಅಂಗಡಿಗೆ ಹೋಗಿರೋ ಅಲ್ಲಿಗೆ ಹೋಗ್ತೀರಾ ಅಷ್ಟೇ. ಬಿಟ್ಟಾಕ್ಬಿಡ್ಬೇಕು, ಸಿಂಪಲ್ಲಾಗಿ ಇಟ್ಕೋಬೇಕೆಲ್ಲನೂ. ಅದೇ ಯೋಚನೆ ಮಾಡ್ಕೊಂಡು 500 ರೂಪಾಯಿ ಹೋಯ್ತು ಯೋಚನೆ ಮಾಡಿ ನಿಮಗೆ BP ಬರುತ್ತೆ, ನಿಮ್ಮ ಹೆಲ್ತ್ ಏನಾದರೂ ಹಾಳಾಗುತ್ತೆ, ಅಥವಾ ನಿಮಗೆ ಜ್ವರ ಬಂದು ಮಲಗ್ತೀರಾ, ಮತ್ತೆ ಆಸ್ಪತ್ರೆಗೆ ಇಲ್ಲಿ 500 ರೂಪಾಯಿ ಲಾಸ್ ಆಗಿರುತ್ತೆ ಅಷ್ಟೇ ಅಲ್ವಾ. ಆಸ್ಪತ್ರೆಗೆ ಏನು ಮಾಡ್ತೀರಾ, ಒಂದು 3-4 ಸಾವಿರ ಕಟ್ಟಬೇಕಾಗುತ್ತೆ. ಆಮೇಲೆ ಗೊತ್ತಾಗ್ತಿದೆಯಾ, ಯಾವ ನೆಗೆಟಿವ್ ಇಲ್ಲ, ಯಾವ ಪಾಸಿಟಿವ್ ಇಲ್ಲ, ಎಲ್ಲ ನಿಮ್ಮ ಕೈಯಲ್ಲಿದೆ. ನಿಮ್ಮ ಜೊತೆ ನೀವಿರೋದಕ್ಕೆ ಟ್ರೈ ಮಾಡಿ. ಆ ಥಾಟ್ಸ್ಗಳನ್ನ ಇಟ್ಕೊಂಡು ಕೂರಿ, ಎಲ್ಲ ಹೋಗುತ್ತೆ. ಒಂದು 10 ನಿಮಿಷ ಆರಾಮಾಗಿ ಕೂತ್ಕೊಳ್ಳಿ, ಧ್ಯಾನಗಳನ್ನ ಮಾಡಿ. ಅದೇನಾಗುತ್ತೆ ಆದಮೇಲೆ ನೋಡ್ಕೊಳ್ಳೋಣ ಅನ್ನಿ. ಯಾವುದು ಏನು ನೆಗೆಟಿವೇ ಆಗೋದಿಲ್ಲ. ಏನಾದರೂ ಒಂದು ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ ಲೈಫಲ್ಲಿ ಪ್ರತಿಯೊಂದಕ್ಕೂ. ಲೋನ್ಲಿನೆಸ್, ಎಂಟಿನೆಸ್ ಇಲ್ವೇ ಇಲ್ಲ. ಅದೇ ಎಂಟಿ ಇದೆ ಅಂತೀರಿ. ಈಗ ಇಲ್ಲಿ ಜಾಗ, ಇಲ್ಲಿ ಮುಂದೆ ಎಲ್ಲ ಇದು ಎಂಟಿ ಅಂತ ಹೇಗಂತ, ಇಲ್ಲಿ ಏರ್ ಇದೆ ಅಲ್ವಾ, ಗಾಳಿ ಇದೆ, ಕಾಣ್ತಿಲ್ಲ ಅಷ್ಟೇ. ಹಾಗೆ ಲೋನ್ಲಿನೆಸ್, ಎಂಟಿನೆಸ್ ಇಲ್ಲ. ಅದೇ ಹೇಳ್ತೀರಾ, ಈಗ ನಾನೀಗಿದ್ದೀನಿ, ಈಗ ನನ್ನ ಜೊತೆ ಯಾರೂ ಇಲ್ಲ ಅಂದ್ರೆ ಅದು ಹೆಂಗೆ ಲೋನ್ಲಿನೆಸ್ ಆಗುತ್ತೆ? ನನ್ನ ಜೊತೆ ನಾನಿದ್ದೀನಲ್ವಾ, ನಾನು ಪ್ರೆಸೆಂಟ್ ಇದ್ದೀನಿ. ಅದೇ ಯಾವಾಗಲೂ ಯಾರಾದರೂ ಇರೋಕ್ಕಾಗುತ್ತೆ, ಅಥವಾ ಏನಾದರೂ ಒಂದು ವಸ್ತು ಇರೋದಕ್ಕಾಗುತ್ತೆ? ಯಾವುದೂ ಇಲ್ಲ. ಎಲ್ಲ ನಿಮ್ಮ ಅಂದರೆ ಅದು ಮೊದಲಿಂದ ಬಂದ್ಬಿಟ್ಟಿದೆ ನಮಗೆ. ನಿಮ್ಮ ತಪ್ಪು ಅಂತಲೂ ಹೇಳ್ತಿಲ್ಲ. ಚಿಕ್ಕದ್ರಿಂದ ಎಲ್ಲರೂ ಬೆಳೆದಿರೋದೇ ಹಾಗೆ, ಯಾರಾದರೂ ಇರಬೇಕು, ಏನಾದರೂ ಇರಬೇಕು, ಇಲ್ಲ, ನಿಮಗೆ ನೀವೇನೆ. ಸೊ ಇದೊಂದನ್ನು ನೀವು ತಲೆಯಲ್ಲಿ ಇಟ್ಕೊಬಿಟ್ರೆ ಯಾರು ಏನು ಮಾಡೋದಕ್ಕಾಗೋದಿಲ್ಲ. ಯಾವ ಮನುಷ್ಯರೇ ಆಗಲಿ, ಥಾಟ್ಸೇ ಆಗಲಿ, ಅವ್ರು ಎಷ್ಟು ದಿನ ನಿಮ್ಮ ಜೊತೆ ಇರ್ತಾರೋ ಅಥವಾ ಹೋಗ್ತಾರೋ, ಅದು ಯಾವುದು ನಿಮಗೆ ಅಫೆಕ್ಟ್ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಶ್ರೇಯಾ ವ್ಲಾಗ್ಸ್. ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಿಗ್ತೀನಿ ಒಳ್ಳೆ ಟಾಪಿಕ್ ಜೊತೆ. ನಿಮ್ಗೆ ಯಾವ್ದಾದ್ರು ಟಾಪಿಕ್ ಬಗ್ಗೆ ಮಾತಾಡಬೇಕು ನಾನು ಅನಿಸಿದ್ರೆ ಕಮೆಂಟ್ ಮಾಡಿ ಹೇಳಿ ಯಾವ ಟಾಪಿಕ್ ಬೇಕು ಅಂತ. ಅದ್ರ ಬಗ್ಗೆ ಕೂಡ ನಾನು ಸೊಲ್ಯೂಷನ್ಸ್ಗಳನ್ನ, ಟಿಪ್ಸ್ಗಳನ್ನ ಹೇಳ್ತೀನಿ.